ಪ್ರಸಾದದ ಟೈಮಿಗೆ ಎಷ್ಟು ಜನ ಇದ್ರು? 600 ಅಂತ ಹೇಳಿದ್ರು. ಈಗ ಎಷ್ಟು ಜನ ಇದ್ದೀವಿ? ದುರ್ಲಭ ಅಂದ್ರೆ ಇದೇ ಸತ್ಸಂಗ ದುರ್ಲಭ. ಸತ್ಸಂಗದಿಂದ ಎಷ್ಟೊಂದು ಲಾಭ ಇದೆ ಅಂದ್ರೆ, ನೃಪರಾಜ ಅಂತಿದ್ದ, ಅವನು ಯಾವುದೋ ಒಂದು ಚಿಕ್ಕ ಅಪರಾಧ ಮಾಡಿದ್ದಕ್ಕೆ ಎಲ್ಲ ಗೋವುಗಳನ್ನ ದಾನ ಮಾಡ್ತಾನೆ. ಒಂದು ಬ್ರಾಹ್ಮಣನಿಗೆ ಕೊಟ್ಟಿದ್ದು ಆಕಳ ಇನ್ನೊಂದು ಕಡೆ ಹೋಗಿರ್ತದೆ ಅಂತ ಹೇಳಿ, ಇಲ್ಲ ಆ ಬ್ರಾಹ್ಮಣ ಬಂದು ರಾಜನಿಗೆ ಹೇಳ್ತಾನೆ, ನನಗೆ ಅದೇ ಆಕಳ ಬೇಕು, ಬೇರೆ 10 ಕೊಡ್ತೀನಪ್ಪ, 1000 ಕೊಡ್ತೀನಿ, ಇಲ್ಲ ನನಗೆ ಅದೇ ಬೇಕು, ಇಲ್ಲ ಅಂದ್ರೆ ನೀ ಹಳ್ಳಿಯಾಗಿ ಜನ್ಮ ನಿಲ್ಲಿಸಿ ಅಂತ ಹಳ್ಳಿ ಜನ್ಮಿಸಿ. ಇಂಥದ್ದು ಎಷ್ಟು ಬದಲಾವ ಜನ್ಮ. ಈ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಹಾಡು ಹೇಳ್ತೀವಿ, ನರಜನ್ಮ ಬಂದಾಗ ನಾಲಿಗೆ ಇರುವ ಹಾಡು ಹೇಳಿ ಮರ್ತ ಬಿಟ್ಟಿರ್ತೀವಿ. ಆ ನರಜನ್ಮ ಬಂದದ ನಾಲಿಗೆ ಕೊಟ್ಟಾನ ಭಗವಂತ. ನಾವು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೋಬೇಕಪ್ಪ? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾವತಃ. ನಮ್ಮ ಮನಸ್ಸನ್ನ ಭಗವಂತನಲ್ಲಿಟ್ಟು, ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯೀ ಸಂಗಿ ಮುಕ್ತೈರ್ ನಿರ್ವಿಷಯ ಮನಃ. ಈಗ ನಾವು ಎಷ್ಟೋ ವ್ಯಕ್ತಿಗಳನ್ನ ನೋಡ್ತಾ ಇರ್ತೀವಿ, ಎಷ್ಟೊಂದು ಜನರನ್ನ ನೋಡ್ತಾ ಇರ್ತೀವಿ. ಅದರೊಳಗೆ ನಾವು ಯಾರನ್ನೋ ಅಯ್ಯವ್ರು ಹೇಗೆ ಕೂತಾರ ನೋಡು, ಏನು ಮಾಡೋದು, ಏನೇನೋ ನಾವು ಅಬ್ಸರ್ವ್ ಮಾಡ್ತೀವಿ. ಆದರೆ ಭಗವಂತ ಏನು ಅಂತಾನಪ್ಪ? ನಮ್ಮ ಮನಸ್ಸು ಮನ ಏವ ಮನುಷ್ಯಾನ. ನಮ್ಮ ಯಾವ ಕರ್ತವ್ಯ, ಯಾವ ಕರ್ಮ, ಅದು ಇಲ್ಲ ಮನಸ್ಸು. ಈಗ ರಿಸರ್ಚ್ ಮಾಡಿ ನಾವೆಲ್ಲ ನಮ್ದು ಹೆಂಗಿದೆ ಅಂದರೆ ಎಲ್ಲ ಭಂಡಾರ ಇದೆ ನಮ್ಮ ಹತ್ರ, ವೇದ ಶಾಸ್ತ್ರಗಳಲ್ಲಿ. ಅದನ್ನೆಲ್ಲ ಬಿಟ್ಟು ಯಾರೋ ಒಬ್ರು ಹೊರಗಿನ ವ್ಯಕ್ತಿ ಬಂದು ಅದನ್ನ ರೀಸರ್ಚ್ ಮಾಡಿದ್ಮೇಲೆ ನಾವು ನಂಬ್ತೇವೆ. ಮುಂದಿನ ನೆಕ್ಸ್ಟ್ ಡೇ ಪೇಪರಲ್ಲಿ ಬಂದಾಗ ಅದಕ್ಕೆ ವಾಚ್ ಯುವರ್ ಥಾಟ್ಸ್, ದೇ ಬಿಕಮ್ ಯುವರ್ ವರ್ಡ್ಸ್. ನಿಮ್ಮ ಮನಸ್ಸನ್ನು ನೋಡ್ರಿ, ನೀವು ಅಬ್ಸರ್ವ್ ಮಾಡ್ರಿ, ಅದು ನಿಮ್ಮ ಏನಾಗ್ತದಂದ್ರೆ ಅದು ನಿಮ್ಮ ವರ್ಡ್ಸ್ ಅಂದರೆ ನಮ್ಮ ವಚನ. ವಾಚ್ ಯುವರ್ ವರ್ಡ್ಸ್, ದೇ ಬಿಕಮ್ ಯುವರ್ ಆಕ್ಷನ್ಸ್. ನಾವು ಏನು ಮಾತಾಡ್ತೀವಲ್ಲ ಅದು ಆಮೇಲೆ ಕರ್ತವ್ಯ ಆಗ್ತದಂತೆ. ಆ ಕರ್ತವ್ಯ ಏನಾಗ್ತದಪ್ಪ ಅಂದ್ರೆ ಕೊನೆಗೆ ಆ ರೂಢಿ ಆಗ್ತದಂತೆ. ದೇ ಬಿಕಮ್ ಯುವರ್ ಹ್ಯಾಬಿಟ್ಸ್. ಆ ಹ್ಯಾಬಿಟ್, ಆ ರೂಢಿ ಏನಾಗ್ತದಪ್ಪ ಅಂದ್ರೆ ಮುಂದೆ ನಮ್ಮ ವ್ಯಾಲ್ಯೂಸ್ ಅಂದ್ರೆ ನಮ್ಮ ಒಂದು ನಿಶ್ಚಯವಾದಂತಹ ಕರ್ತವ್ಯಗಳೇ ಅದಾಗ್ತದೆ. ಅದಕ್ಕಾಗಿ ನಾವು ಒಂದು ಗೃಹಿಣಿಯಾಗಿ ಗ್ರಹಂ ಉಚ್ಯತೆ ಆಗಬೇಕಾದ್ರೆ ಎಲ್ಲದಕ್ಕೂ ಮೂಲ ಭಕ್ತಿ. ನಮ್ಮ ಸನಾತನ ಧರ್ಮ ಯಾರು ಸರಿಯಾಗಿ ಅರ್ಥ ಮಾಡ್ಬೋದಿಲ್ಲ ಅಂತ ದಿನ ಒಂದೊಂದು ವಿಡಿಯೋದಲ್ಲಿ ಆತ್ಮಹತ್ಯೆಗಳು, ಲವ್ ಜಿಹಾದ್ ಅವೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ನಮ್ಮ ಸಂಸ್ಕೃತಿಯನ್ನ ಹೇಳ್ಕೊಟ್ಟಿಲ್ಲ ನಮ್ಮ ಜನರಿಗೆ. ಮಹಿಳೆ ಆದವಳು, ಮಹಿ ಅಂದ್ರೆ ದೊಡ್ಡ ಕಾರ್ಯವನ್ನು ಮಾಡುವಂಥವಳು. ಹೆಂಗಿರ್ಬೇಕಪ್ಪ ನಮ್ಮ ಸಂಸ್ಕೃತಿಯನ್ನು ಪ್ರಸಾರ ಮಾಡಲಿಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು? ಅಡುಗೆ ಸಹ ಎಷ್ಟು ಇದೆ ನೋಡ್ರಿ. ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ. ಯಜ್ಞಶಿಷ್ಟಾಃ ಶನಃ ಸಂತೋ ಮುಚ್ಯಂತೆ ಸರ್ವಕಿಲ್ ವಿಷಯಿ ಭುಂಜತೆ ಅಗಂ ಪಾಪಂ ಪಚಂತೇತು ಆತ್ಮಕಾರಣ. ಯಾರು ನಮ್ಮ ಸ್ವಾರ್ಥದ ನಾವು ಎತ್ತುಗಳು ಏನು ಯೋಚನೆ ಮಾಡ್ತೀವಿ? ಇವತ್ತು ನನ್ನ ಮಗನಿಗೇನು ಮಾಡಲಿ, ನನ್ನ ಸೊಸೆಗೇನು ಮಾಡಲಿ, ನನ್ನ ಮಕ್ಕಳಿಗೇನು ಮಾಡಲಿ, ಮೊಮ್ಮಕ್ಕಳಿಗೇನು ಮಾಡಲಿ, ಆ ಯೋಚನೆ. ಆದರೆ ನಮ್ಮ ಪರಮಾತ್ಮನಿಗಾಗಿ ನಾನು ಮಾಡಿದರೆ ಅದನ್ನೇ ಆಮೇಲೆ ಅವ್ರಿಗೆ ಕೊಡ್ತೀವಲ್ಲ ನಾವು, ಅವನೆಂದೂ ಮರೆಯೋದಿಲ್ಲ. ನಾವು ಈಗ ನಂದಂತೂ 2 ವರ್ಷಕ್ಕೆ 50 ವರ್ಷ ಆದ್ರಿ ಮದುವೆ. ಒಂದು ದಿವ್ಸ ನಮ್ಮ ಮನೆಯವ್ರು ಹೊಗಳಂಗಿಲ್ಲ, ಅಡುಗೆ ಮಾಡಿದ್ದು ಬೇರೆಯವರಿಂದ ಕೇಳ್ತಿರ್ತೀವಿ ನಾವು. ಅಂದ್ರೆ ನಾನು ಹೇಳೋದೇನಂದ್ರೆ ಪರಮಾತ್ಮನಿಗೆ ಕೊಟ್ಟಿದ್ದು ಅವನು ಮರೆಯೋದಿಲ್ಲ, ಅವನು ತಿರುಗಿ ನಮಗಿದು ಮಾಡ್ತಿರ್ತಾನೆ. ಆದ್ರೆ ಈ ನಾವು ಏನು ನಮ್ಮ ದೈಹಿಕ ಸಂಬಂಧವಾಗಿ ಮಾಡ್ಲಿಕ್ಕೆ ಹೋದ್ರೆ ಪಾಪನೇ ತಿಂತೀರಿ ನೀವು, ನನಗೆ ಅರ್ಪಣೆ ಮಾಡ್ರಿ. ಭುಂಜತೀತೆ ಅಗಂ ಪಾಪಂ ಪಚಂತೇತು ಆತ್ಮಕಾರಣ. ನಾವು ಪಾಪವನ್ನು ತಿಂತೀವಿ ಯಾವಾಗ? ನಾ ಏನು ತಿನ್ಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ಎಲ್ಲಿಂದ ಬಂತು, ಯಾರಿಂದ ಬಂತು. ಎಷ್ಟು ದೇವರ ಕೃಪೆ ಇದೆ. ನಮಗೊಂದು ಅನ್ನ ಸಿಗ್ಬೇಕಂದ್ರೆ
ಎಷ್ಟು ಋಣದ ಭಾರ ಇದೆ ಅದರಲ್ಲಿ. ಒಂದು ಚಪಾತಿ ಆಗ್ಬೇಕಂದ್ರೆ ಬೆಳೆದ ಮಳೆ ಬೀಳಬೇಕಾಯ್ತು, ರೈತ ಬಿತ್ತಬೇಕಾಯ್ತು, ಅದನ್ನು ತರಬೇಕಾಯ್ತು, ಮಾರ್ಕೆಟಿಗೆ ಬಂದು ಎಷ್ಟು ಜನರ ಋಣ ಇದೆ ನೋಡಿ. ಆ ಋಣದ ಭಾರವನ್ನ ನಾವು ಮೂಟೆಯನ್ನ ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುತ್ಸಾರೇ ಕೃಪಯಾ ಪಾರೇ ಪಾರಿ ಮುರಾರೇ. ಭಜಗೋವಿಂದ ಮೂಢರಿದ್ದೀರಪ್ಪ ನೀವು, ಭಜನೆ ಮಾಡ್ರಿ. ಕೃತೇಯ ಧ್ಯಾಯತೆ ವಿಷ್ಣು ತ್ರೇತಾಯಾಮ್ ಯಜತೋಮಕೈ ದ್ವಾಪರೇ ಪರಿಚರ್ಯಾಯಾಂ ಕಲೌ ತತ್ ಹರಿಕೀರ್ತನ. ಇಷ್ಟು ಸರಳವಾಗಿ ನೀವೇನಿಗೆ ಕೂತ್ಕೊಂಡು ಭಜನೆ ಮಾಡ್ತಿರಲ್ಲ. ಎನ್ನ ಕಂದ ಹಳ್ಳಿ ಹನುಮ ಕೇಳ್ತಾ ಇದ್ದಾರಂತೆ ಅವನಿಗೆ ರಾಮದೇವರಿಗೆ. ಚೆನ್ನಾಗಿರುವೆ ಅದು ಹಾಡು ಹೆಂಗಿದೆ ರೀ. ಆ ಸೀತಾಮಾತೆ ತುಪ್ಪದಾಗ ತೇಲ್ತಿದ್ದವಳು ಏನು ಉಣ್ತಾಳ, ಹಣ್ಣು ಹಂಪಲ ಎಲ್ಲ ತಿನ್ಕೊಂಡು. ಅವಾಗ ಸುಪ್ಪತ್ತಿಗೆ, ಆಮೇಲೆ ಹುಲ್ಲಿನ ಹಾಸಿಗೆ, ಇವರೆಲ್ಲ ನಮ್ಮ ಮಾಡೆಲ್ಸ್ ಆಗಬೇಕು. ಇವರು ಸೀತಾ, ಕುಂತಿದೇವಿ ಹೇಳ್ತಾಳೆ, ವಿಪದ ಸಂತು ತಶ್ವ ತತ್ರ ಜಗತ್ಪತೆ ಭವತೋ ದರ್ಶನ ಸ್ಯಾತ್ ನ ಪುನರ್ ಭವದರ್ಶನಂ. ನನಗೆ ಯಾವಾಗಲೂ ವಿಪತ್ತು ಕೊಡಪ್ಪ ಕೃಷ್ಣ, ಭಗವಂತ ನನಗೆ ವಿಪತ್ತು ಕೊಡ್ತಾ ಇದ್ರೆ ನೀನು ಏನಾಗ್ತದಂದ್ರೆ ನಾನು ನಿನ್ನ ಸ್ಮರಣೆ ಮಾಡ್ತೀನಿ. ವಿಪತ್ತು ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ, ಆ ವಿಪತ್ತು ಬಂದಾಗ ನಾನು ನಿನ್ನ ನೆನಪು ಮಾಡಿಕೊಂಡ್ರೆ ಅವಾಗ ನೀ ನನಗೆ ದರ್ಶನ ಕೊಡ್ತಿ. ಅವಾಗ ನನಗೆ ಪುನರ್ ಭವದರ್ಶನಂ. ನಮ್ಮ ಇಚ್ಛೆಗಳು ಇವೆಲ್ಲ ಇರಬೇಕು. ನನಗೆ ಮತ್ತೆ ಪುನರ್ ಭವದರ್ಶನ ಬೇಡ. ಇವತ್ತು ಕೇಳ್ತಾ ಇದ್ದೆ ಒಂದು ವಿಡಿಯೋಸ್, ನಿಜವಾಗ್ಲೂ ಸೀರಿಯಸ್ ಇದೆಲ್ಲ. ನಾವು ಬಹಳ ಲೈಟಾಗಿ ತಗೋತೀವಿ. ಭಜನೆ, ಭೋಜನ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ. ಅದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು. 26ನೇ ಇಸ್ವಿ ಬರೀ ಸ್ಯಾಂಪಲ್ ನೋಡ್ತಾ ಇದ್ದೀನಿ. 28ನೇ ಇಸ್ವಿ ಇನ್ನೂ ಘೋರವಾಗಿದೆ. ಇಷ್ಟು ದೊಡ್ಡದು ನೀವು ಆಣೆಕಲ್ಲು ನಾವು ಮತ್ತೆ ಸಣ್ಣ ಸಣ್ಣದು ನೋಡಿ ಖುಷಿ ಪಡ್ತಿದ್ವಿ. ದೊಡ್ಡದು ಬಿದ್ದರೆ ಏನಾಗ್ಬೇಕ್ರಿ ಗತಿ? ಎಲ್ಲೆಲ್ಲ ಐಸ್ ಬೀಳ್ತಾ ಇರಲಿಲ್ಲ, ಅಲ್ಲೆಲ್ಲ ಐಸ್ ಬೀಳ್ತಾ ಇದೆ ಈಗ. ಕೃತೇಯ ಧ್ಯಾಯತೆ ವಿಷ್ಣು ತ್ರೇತಾಯಾಮ್ ಯಜತೋಮಕೈ ದ್ವಾಪರೇ ಪರಿಚರ್ಯಾಯಾಮ್ ಕಲವು ತತ್ ಹರಿಕೀರ್ತನ. ಕೃತೇಯ ಧ್ಯಾಯತೆ, ಧ್ಯಾನದಿಂದ ಆತ್ಮ ಸಂಸ್ಕಾರ ಮಾಡ್ಕೋತಿದ್ರು. ಧ್ಯಾನ ಅಂದ್ರೆ 10 ನಿಮಿಷ ಅಲ್ರಿ. ನಮ್ಮ ಕಲಿಯುಗದಾಗ 5 ನಿಮಿಷನೂ ಕೂಡ್ಲಿಕ್ಕೆ ಆಗಂಗಿಲ್ಲ. 60,000 ವರ್ಷ ತಪಸ್ಸು ಮಾಡಿದ್ರು ಒಂದು ರಾಮಾಯಣ ಬರಬೇಕು ಅಂತ. ಕೃತಯುಗ, ತ್ರೇತಾಯಾಮ್ ಯಜತೋಮಕೈ, ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡಿ. ಆ ಯಜ್ಞ ಹೆಂಗಿರ್ತಿತ್ತು ಅಂದ್ರೆ ಅತ್ಯಂತ ಪವಿತ್ರ ರೀತಿಯಿಂದ. ಈಗಿಂದ ನಾವು ಪ್ಲಾಸ್ಟಿಕ್ನಾಗಿನ ತುಪ್ಪ ತರ್ತೇವೆ, ಹಂಗಲ್ಲ. ಒಳ್ಳೆ ಆಕಳದ ತುಪ್ಪ ಬರ್ತಿತ್ತು, ಹಾಲು, ಪವಿತ್ರವಾದ. ಇದು ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಅದು ದ್ವಾಪರೇ ಪರಿಚರ್ಯಾಯಾಮ್. ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹ ಪೂಜಾ. ನಾವು ಏನು ಅರ್ಚ ವಿಗ್ರಹ ಮಾಡ್ತಾ ಇದ್ದೀವ್ರಿ ಈಗ? ಮಾರ್ಕೆಟಲ್ಲಿರೋ ಹೂ ಎಲ್ಲೆಲ್ಲಿಂದನೋ ಬರ್ತಿದ್ದು ಗೊತ್ತಿಲ್ಲ ನಮಗೆ. ಆ ಪಾಪ ಅವ ಕರುಣಾಮಯಿ ಅರ್ಪಣೆ ತಗೋತಾನೆ, ಅದು ಬೇರೆ ಮಾತು. ಅವಾಗ ಚಿನ್ನದ ಪಾತ್ರೆಯಲ್ಲಿ ಮಾಡಿದ್ರೆ ಮರುದಿವಸ ಬೇರೆ ಚಿನ್ನದ ಪಾತ್ರೆಯಲ್ಲಿ ಅಡುಗೆ ಭಗವಂತನಿಗೆ. ದ್ವಾಪರ ಯುಗದಲ್ಲಿ ನಮಗಿದು ಯಾವುದು ಮಾಡಲಿಕ್ಕೆ ಕಲಿಯುಗದಲ್ಲಿ ನಾವು ಯೋಗ್ಯರಲ್ಲ, ಸಾಧ್ಯ ಇಲ್ಲ. ಕಲವು ತತ್ ಹರಿಕೀರ್ತನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇತಿ ಷೋಡಶಕ ನಾಮ್ನಾಂ ಕಲಿಕಲ್ಮಷನಾಶನಂ ನಾದರೆ ಭರತಗೋಪಾಯೋ ಸರ್ವಯೋಗೇಶು. ನೋಡಿ, ಇದು ಎಲ್ಲ ಶಾಸ್ತ್ರ ಏನು ಹೇಳ್ತದಂದ್ರೆ ಬೇರೆ ದಾರಿ ಇಲ್ಲ, ಹರಿನಾಮ ಸ್ಮರಣೆ ಬಿಟ್ಟು. ಇದಕ್ಕೇನು ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಮೂಟೆ ಹೊತ್ಕೊಂಡು ಹೊರಬೇಕಾಗಿಲ್ಲ. ನಾಲ್ಗೆ ಒಂದು ಅದು ಎಷ್ಟು ತ್ರಾಸಿದೆ ಆ ನಾಲ್ಗೆ ಕಂಟ್ರೋಲ್ ಮಾಡೋದು. ಗುಡಿಗೆ ಬಂದ ಕೂಡ ನಮ್ಗೆ ಸಂಸಾರದ ಚಿಂತೆ ಎಲ್ಲ ಬರ್ತಾವ್ರಿ, ಗಟ್ಟಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಾನು ಅದನ್ನ ನೋಡಿಲ್ಲ. ಇಲ್ಲಿ ಬಂದಾಗೆಲ್ಲ ಭಜನೆ ಮಾಡ್ಲಿಕ್ಕತ್ತಿದ್ರೆ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಇಷ್ಟು ಖುಷಿ ಆಗ್ತದೆ. ಎಷ್ಟೋ ದೇವಸ್ಥಾನದಲ್ಲಿ ಹೊರಗೆ ಗಾರ್ಡನ್ ಮಾಡ್ತಾರೆ,
ಸೀಟ್ ಬಂದು ಕೂತ್ಕೊಂಡು ಅವಳು ಮನೆ ಅಲ್ಲ, ದೇವಸ್ಥಾನ ಇರೋದು ಅದಕ್ಕಾಗಲ್ಲ, ನಮ್ಮ ಆತ್ಮ ಉದ್ಧಾರಕ್ಕಾಗಿ. ಆ ಪರಮಾತ್ಮನ ಅವನು ಏನಪ್ಪ, ಅವನ ಸ್ಥಾನ ಏನು, ಅವನ ಮಾನ ಏನು? ಹೇಳಿದೆ ನಾನು, ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸುನ್ಮಂದಿ ದೈವೇಸವೈ ವೇದೈ ಸಂಗ ಪದಕ್ರಮೋಪನಿಷ್ಠೈ ಗಾಯಂತಿ ಯಂ ಸಮಗಾಹ ಧ್ಯಾನಾವಸ್ಥಿತ ತದ್ಗತೆ ನ ಮನಸಾ ಪಶ್ಯಂತಿ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ಯಾರ್ಯಾರು ಬ್ರಹ್ಮ ವರುಣ ಇಂದ್ರ ದೇವರು ಹಸುರು ಎಲ್ಲರೂ ಬಂದ್ರಪ್ಪ, ಅವನಿಗೆ ನಾವು ನಮಸ್ಕಾರ ಮಾಡ್ತಾರೆ. ನಾವು ಮಾಡಬೇಕಾಗಿಲ್ಲ, ಅವನಿಗೆ ಬೇಕಾದ ಜನ ಇದ್ದಾರೆ. ಹೇಳಿದ್ನಲ್ಲ ನಾನು, ಕುಂತಿ ಇಂಥ ಭಕ್ತರು ಎಲ್ಲ ಇದ್ದಾರೆ. ಅಲ್ಯ ದ್ರೌಪದಿ ತಾರ ತಥಾ ಮಂಡೋದರಿ ಪಂಚಕನ್ಯಾ ಸ್ವರೇ ನಿತ್ಯಂ ಮಹಾಪಾತಕನಾಶನಂ ಸೀತಾನೂ ಬರ್ತಾಳೆ. ಅವ್ರಿಗೆ ನೆನೆಸ್ಕೊಂಡ್ರೆ ಸಾಕು ನೀವು. ಇಷ್ಟೊಂದು ಇದರಲ್ಲಿ ನಮ್ಮ ಅರ್ಥ ಇದೆ, ಹಳೆ ಇದರಲ್ಲಿ. ಅದನ್ನ ನಾವು ಪುನರುತ್ಥಾನ ಮಾಡಬೇಕು. ಹೆಣ್ಣುಮಕ್ಕಳಂದ್ರೆ ಎಲ್ಲನೂ ಅಷ್ಟೇ ಯೋಗ್ಯತೆ ಇದೆ ಅಧ್ಯಾತ್ಮ ಇದಕ್ಕೆ. ನಾವು ನಮಗೇನೋ ಒಂದು ನಾವು ಬರಿಷ್ಠ ಮಾಡಿದ್ರೆ ಸಾಕು ಅಂತ ನಾವು ಭಗವಂತನ ಬಗ್ಗೆ ಚಿಂತನೆ ಯಾಕೆ ಮಾಡ್ಬೇಕು, ನಾನು ಇದೇನು ಮಾಡಬೇಕು ಅಂತ ಯೋಚನೆ ಮಾಡ್ಬೇಕು. ನಾವು ಪತಿದು ನೋಡಿ ಹೆಂಗೆ ಉದ್ಧಾರ ಮಾಡ್ಬೋದು. ಯಾರದು ಇದು ಎಂತೆಂಥ ಹೆಣ್ಮಕ್ಳು ನಮ್ಮಲ್ಲಿ ಆಗೋಗಿದ್ದಾರೆ. ಭೀಮವ್ವ ಅವರೆಲ್ಲ ಕಲ್ತವ್ರಲ್ಲ. ಯಾರದು ತುಂಬ ಹಾಡೆಲ್ಲ ಬರ್ದಿದ್ದಾರೆ, ಹೆಳವನಕಟ್ಟೆ ಗಿರಿಯಮ್ಮ ಎಲ್ಲರೂ ನೋಡಿ ಅವ್ರು ಕಲ್ತವ್ರಿಲ್ಲ, ಆದ್ರೆ ಅವರಿಗೆ ಜ್ಞಾನ ಇತ್ತು ಭಗವಂತನ ಬಗ್ಗೆ. ಅದು ಮುಖ್ಯ. ಅದಕ್ಕೆ ನರಸಿಂಹದೇವರು ಅಂದ್ರೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ, ಹೆಂಗಂದ್ರೆ ಅವನ ನಾಮಸ್ಮರಣೆ ಮಾಡಿದ್ರೆ ಏನೇನು ಆಗ್ತದಪ್ಪ ಅಂತ. ಯನ್ನಾಮಸ್ಮರಣ ಭೀತ ಭೂತ ವೇತಾಲ ರಾಕ್ಷಸ ರೋಗಾದ್ಯಂಶ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ ಸಾಕ್ಷಾತ್ ಸ್ವಕಾಲೇ ಸಂಪ್ರಾಪ್ತಂ ಶತ್ರುಜ್ಞಾನಾಪಿ ಭಕ್ತಾನಾಂ ನಾಶೇ ಯದಂ ಮೃತ್ಯುಂ ನಮಾಮ್ಯಹಂ ನಮೋ ಪದ್ಮ ಪ್ರಮೋದಾಯ ಮಾರ್ತಾಂಡಾಯ ನಮೋ ನಮಃ ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯ ಆದಿತ್ಯ ವರ್ಚಸ್ಸು. ಎನ್ನಾಮ ಸ್ಮರಣ ಬರೀ ನೆನಪು ಮಾಡಿಕೊಂಡ್ರೆ ಸಾಕಿರ್ತೀವಿ. ಬೀಜ ಭೂತ ವೇದಾಲ ರಾಕ್ಷಸ ಯಾವ ಇದಕ್ಕೂ ಹೋಗೋದು ಬೇಡ. ನಾವು ಇಲ್ಲಿ ಕೂತಲ್ಲಿ ಇಂಥ ಒಂದು ದೊಡ್ಡ ಇದು ಕೊಟ್ಟಿದ್ದಾನೆ ಭಗವಂತ ನಮಗೆ. ಅದಕ್ಕೆ ನಾಮಸ್ಮರಣೆಯನ್ನು ಮಾಡಿ ಕಲಿಯುಗದಲ್ಲಿ ಪರಿಣಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸಿದವು. ಉದ್ಧಾರ. ಅದಕ್ಕೆ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಪುಲ್ಲನಾಭನೇ ನೀನಿದ್ದಲ್ಲಿ ಸೇರಿಸೆನ್ನ ಜನನವನೊಲ್ಲೆ ಮರಣವನೊಲ್ಲೆ ದುರಿತ ಸಂಸಾರ ಕೋಟಲೆಗಳೆಲ್ಲ ನಾನೊಲ್ಲೆ ಗಂಧ ಸಂಸಾರ ಎಂಬ ಬೇನೆ ಮಧ್ಯದಲ್ಲಿ ನೊಂದೆನು ನಾಗಲು ಕಳಕಳಿಯಲ್ಲಿ ನಂದ ಗೋಪಿಕಲ ವೃಂದಾವನ ಪ್ರಿಯ ಎಂದೆಂದೂ ನಿನ್ನ ಸ್ಮರಣೆಯೋಳು ಇರಿಸೆನ್ನ. ದೊಡ್ಡ ಸಂಪತ್ತಂದ್ರೆ ಅವನ ಸ್ಮರಣೆಯಲ್ಲಿರೋದು, ದೊಡ್ಡ ವಿಪತ್ತು ಅಂದ್ರೆ ಅವನ ವಿಸ್ಮರಣೆ. ಸಾಕಲ್ಲ? ಸಾಕಲ್ಲ? ಆದ್ರೆ ಟೈಮ್ ಆಗಿದೆ. ಇಷ್ಟು ನನಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇನ್ನೊಮ್ಮೆ